ನೋಡಿ ಸರ್, ನಾವು ಪ್ರಾರಂಭದಿಂದ 2 ವರ್ಷ ಆದಮೇಲೆ ನಾವೆಲ್ಲರೂ ಸಾಕಷ್ಟು ಶಾಸಕರು ನಾವು ನಮಗೋಸ್ಕರ ಅಲ್ಲ ಸರ್, ಪಕ್ಷಕ್ಕೋಸ್ಕರ ಮುಂದೆ ಮತ್ತೆ ನಮ್ಮ ಸರ್ಕಾರ ಬರಬೇಕು, ಒಬ್ಬ ನಿಷ್ಠಾವಂತ, ಒಬ್ಬ ಪ್ರಾಮಾಣಿಕಸ್ಥ ನಮ್ಮ ಜೊತೆಲಿ ಇರಬೇಕು, ಅವರ ಶಕ್ತಿ ನಮ್ಮ ಪಕ್ಷಕ್ಕೆ ಬೇಕು, ಅವರ ಸೇವೆ ನಮ್ಮ ಪಕ್ಷಕ್ಕೆ ಬೇಕು, ನಮ್ಮೆಲ್ಲರೂ ಗೆಲುವು ಒಂದು ಒಳ್ಳೇದಾಗುತ್ತೆ ಮುಂದಕ್ಕೆ. ಅವರಿಂದ ಅವ್ರ ಹೋರಾಟ, ಅವ್ರ ನಿಷ್ಠೆ, ಅವ್ರ ಪ್ರಾಮಾಣಿಕತೆ, ಅವರ ಶಕ್ತಿ ಪಕ್ಷಕ್ಕೆ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಅವಧಿಯಲ್ಲಿ ನಮ್ಗೆ ಬೇಕು ಅನ್ನೋ ಒಂದು ಏಕೈಕ ನಿರ್ಧಾರದಿಂದ, ಇದೇನು ವೈಯಕ್ತಿಕವಾಗಿ ನಾವು ಯಾರಿಗೂ ಅಂತ ಅಲ್ಲ. ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸರ್, ನಮ್ಮ ಸರ್ಕಾರ ಬರಬೇಕಾದ್ರೆ 140 ಜನ ಇವತ್ತು ಶಾಸಕರು, ಇವತ್ತು ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಆಡಳಿತ ನಡೆಸಬೇಕಾದ್ರೆ ಶಿವಕುಮಾರ್ ಅವರ ಶ್ರಮ, ಬೆವರು, ಹೋರಾಟ ಬಹಳಷ್ಟಿದೆ. ಅವ್ರು ಕೊಟ್ಟಂತ ಕಾರ್ಯಕ್ರಮ, ಸ್ವತಂತ್ರ ನಡಿಗೆ ಇರ್ಬೋದು, ಮೇಕೆದಾಟು ಇರ್ಬೋದು, ಒಂದು ಆರೋಗ್ಯ ಹಸ್ತ ಇರ್ಬೋದು, ಅವ್ರು ಕೊಟ್ಟಂತ ಕಾರ್ಯಕ್ರಮಗಳು ಬಹಳ ಇತಿಹಾಸನೇ ಸೃಷ್ಟಿ ಮಾಡಿದ್ರು. ಅದರ ಹಿನ್ನೆಲೆನೇ ನಾವೆಲ್ಲರೂ ಕೂಡ ಇವತ್ತೇನಾದ್ರೂ ನಾವೆಲ್ಲರೂ ಕೂಡ ಒಂದು ಆಡಳಿತವನ್ನು ನೋಡ್ತಾ ಇದ್ದೀವಿ ಇವತ್ತು. ಸೊ ಮತ್ತೆ ನಾವೆಲ್ಲರೂ ಕೂಡ ನೋಡಬೇಕಾದ್ರೆ ಇಂಥ ಸಂದರ್ಭದಲ್ಲಿ ಅವರ ಅವಶ್ಯಕತೆ ಇದೆ, ಅವ್ರಿಗೊಂದು ಅವಕಾಶ ಕೊಡಬೇಕು, ಅವ್ರ ಹೋರಾಟ, ಅವ್ರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಬೇಕು ಅಂತೇಳಿ ಅವರ ಒಂದು ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಒಂದು ಆಸೆಯನ್ನ, ಅಭಿಲಾಷೆಯನ್ನ ಮಾಡ್ತಾ ಇದ್ದೀವಿ. ಸರ್, ಹೈಕಮಾಂಡ್ ಯಾರು? ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್, ದೆಹಲಿಯಲ್ಲಿ ಯಾರು ಹೈಕಮಾಂಡ್ ಅಂತ ಇದೆಯಾ? ನಾನು ಮೊದಲೇ ಹೇಳಿದ್ದೆ ಸರ್, ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಉಳ್ಳಂತ ಪಕ್ಷ. ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸನೇ ಈ ದೇಶದ ಇತಿಹಾಸ. ನಾವೆಲ್ಲರೂ ಕೂಡ ಇಂಥ ನೋಡಿ, ಕಾಂಗ್ರೆಸ್ ಪಕ್ಷ ಎಲ್ಲಾ ವರ್ಗದ ಜನರ ಪಕ್ಷ ಇದೆ. ಸ್ವತಂತ್ರ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಮಹನೀಯರು, ಯಾವ್ಯಾವ ಧರ್ಮದವರು, ಯಾವ್ಯಾವ ವರ್ಗದವ್ರು ಎಲ್ಲ ಸೇರಿ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅದು ಒಂದು ಇತಿಹಾಸನೇ ಇದೆ, ನಮ್ಮ ದೇಶದ ಇತಿಹಾಸನೇ ಇದೆ. ಸೊ ಅಂಥ ಒಂದು ಇತಿಹಾಸ ಉಳ್ಳಂಥ ಪಕ್ಷದಲ್ಲಿ ನಾವು ಶಿಸ್ತುಬದ್ಧವಾದಂಥ ಪಕ್ಷದಲ್ಲಿ ನಾವು ಶಿಸ್ತಾಗಿ ನಡ್ಕೊಳ್ಬೇಕು. ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು, ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಬೇರೆ ಯಾರಾದ್ರೂ ನಾಯಕರು ಬೇಕಾದ್ರೆ ಹೇಳಲಿಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ, ಅದರದೇ ಆದಂಥ ಒಂದು ಬೆಲೆ ಇರ್ತದೆ. ನಾನು ಸೇರಿಸಿ ನಾನೇ ಹೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಗೆ ಪ್ರೀತಿ ಇದೆ, ಎಲ್ಲರಿಗೂ ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ಇರ್ತದೆ, ಪ್ರೀತಿ ತಂದೆ ಮೇಲೆ ಇರ್ತದೆ, ತಂದೆ ಮಗನ ಮೇಲೂ ಪ್ರೀತಿ ಇರ್ತದೆ. ಇದು ರಾಜಕಾರಣ ಸರ್. ಇದು ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಾಗಿ ನಾವು ನಡ್ಕೊಳ್ಬೇಕಾಗ್ತದೆ. ನಾನು ಮತ್ತೊಮ್ಮೆ ಇನ್ನೂ ಒಂದ್ಸಲ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ, ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಪ್ರವೋಕ್ ಮಾಡುವಂಥದ್ದು, ಮತ್ತೆ ನಾವು ಮಾತಾಡೋಕೆ ನಮ್ಗೊಂದು ಅವಕಾಶ ಮಾಡಿಕೊಡುವಂಥದ್ದು ನಾನು ತಪ್ಪು ಅಂತ ನಾನು ಭಾವಿಸ್ಕೊಡ್ತೀನಿ ಸರ್. ಮತ್ತೊಮ್ಮೆ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ನಾವು ಹೈಕಮಾಂಡ್ ಬಿಟ್ಟಿದ್ವಿ, ನಾವು ಎಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ವಿ. ನಾನು ಸುಮಾರು 80-90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು, ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು, ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಹಠದಿಂದ ಈ ತರ ಬದಲಾಗ್ತಿದೆಯಾ? ಹಠದಿಂದ ಬದಲಾಗ್ತಿದೆಯಾ? ಯಾರ ಹಠದಿಂದ? ನಾನೊಬ್ಬ ಸಣ್ಣ ಶಾಸಕ ಸರ್, ನಾನೊಬ್ಬ ಸಣ್ಣ ಶಾಸಕ. ನಾನು ಅವರು ಕೊಟ್ಟಂತ ಸೇವೆ ಕೂಡ, ಅಳಿಲು ಸೇವೆ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಇದೆ ಸರ್. ದೇವರಾಜ ಅರಸರ ನಂತರ ಸಿದ್ದರಾಮಯ್ಯವರು ಕೂಡ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಸಾಕಷ್ಟು ಹಿಂದುಳಿದ ವರ್ಗದ ಜನರು ವಿಶೇಷವಾಗಿ ಕಾಳಜಿ ವಹಿಸುವಂತ ಏಕೈಕ ನಾಯಕ ಸಿದ್ದರಾಮಯ್ಯ ಸರ್. ಅದ್ರಲ್ಲಿ 2 ಮಾತಿಲ್ಲ ಸರ್. ನಮ್ಮ ರಾಜ್ಯಕ್ಕೆ ಇಬ್ಬರು ಕೂಡ ನಮ್ಗೆ ಸಮಾನ ಆಗಿದ್ದಾರೆ. ನಮ್ಮ ಆಸೆ ಒಂದು ಅವಕಾಶ, ನೀವು ಆಗಿದ್ದೀರಿ, ನೀವು ಆಡಳಿತ ಕೊಟ್ಟಿದ್ದೀರಿ, ಒಂದು ಕೀರ್ತಿ ತಂದಿದ್ದೀರಿ, ಒಂದು ಗೌರವ ತಂದಿದ್ದೀರಿ, ನಾವಿಲ್ಲ ಅಂತ ಹೇಳಲ್ಲ.
ಒಂದು ಅವಕಾಶ. ಇಂಥ ಸಂದರ್ಭದಲ್ಲಿ ನೀವು 7.5 ವರ್ಷ, ಮೊದಲೊಂದು 5 ವರ್ಷ ತಾವಿದ್ದೀರಿ, ಈಗೊಂದು 2 ವರ್ಷ ರಾಜಭಾರ ಮಾಡಿದ್ದೀರಿ, ಒಳ್ಳೆ ಹೆಸರು ತಂದಿದ್ದೀರಿ. ಅದರಲ್ಲಿ 2 ಮಾತಿಲ್ಲ. ಆ ಗೌರವಕ್ಕೆ ತಕ್ಕಾಗೆ ನಾವು ಕೂಡ ಈ ಒಬ್ಬ ನಾಯಕನಿಗೆ, ನಮ್ಮ DK ಶಿವಕುಮಾರ್ ಸಾಹೇಬರಿಗೆ, ನಮ್ಮ ನಾಯಕರಿಗೂ ಕೂಡ ಒಂದು ಅವಕಾಶವನ್ನು ಕೊಡಿ. ಸಮಾನವಾಗಿ ತಾವೆಲ್ಲರೂ ಕೂಡ ನಡ್ಕೊಳ್ಳಿ. ಸಮಾನವಾದಂತ ನೀವೇ ಹೇಳ್ತೀರಿ ಸಾಮಾಜಿಕ ನ್ಯಾಯ ಅಂತೇಳಿ ತಾವೇ ಎಲ್ರಿಗೂ ಹೇಳ್ತೀರಿ. ಅದನ್ನು ತಾವೇ ಮಾಡ್ಬೇಕಂತೇಳಿ ಅದರಲ್ಲೂ ಕೂಡ ನಾನೊಬ್ಬ ಸಣ್ಣ ಶಾಸಕನಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಅನೇಕ ಜನರ ಅಭಿಲಾಷನೂ ಅದೇ. ನಮ್ಮ ಶಾಸಕರು ಕೂಡ ಸಾಕಷ್ಟು ರೀತಿಯಲ್ಲಿ ಅವರು ಕೂಡ ಇದನ್ನ ಅಂತರಾಳದಲ್ಲಿ ಅವರೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಗೊಂದಲ ಮಾಡೋದು ಬೇಡ ಅಂತ ನಾನು ಅನ್ಕೊಳ್ತೀನಿ.